ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇದೆ ಮಳೆಯ ಅಬ್ಬರ. ಮಲೆನಾಡಲ್ಲಿ ಮುಂದುವರೆದಿದೆ ಗಾಳಿ ಮಳೆಯ ಅಬ್ಬರ. ಕೊಪ್ಪ ತಾಲೂಕಿನಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಮನೆಗಳ ಪಕ್ಕದಲ್ಲೇ ಕುಸಿತಾ ಇರುವಂತಹ ಗುಡ್ಡ ಮತ್ತಷ್ಟು ಕುಸಿದ್ರೆ ಮನೆಯೇ ಕೊಚ್ಚಿ ಹೋಗುವಂತಹ ಆತಂಕಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ಮನೆಗಳ ಪಕ್ಕದಲ್ಲೇ ಇದೀಗ ಗುಡ್ಡ ಕುಸಿತವಾಗ್ತಾ ಇದೆ. ಮತ್ತಷ್ಟು ಗುಡ್ಡ ಕುಸಿತ ಆದರೆ ಮನೆಯೇ ಕೊಚ್ಚಿ ಹೋಗುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಮಲೆನಾಡಿನಲ್ಲಿ ಇದೀಗ ಗಾಳಿ ಮಳೆ ಅಬ್ಬರ ಮುಂದುವರೆದಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಅಂತ ಹೇಳಿ. ಗುಡ್ಡ ಕುಸಿತದ ಪಕ್ಕದಲ್ಲಿಯೇ ಮನೆಗಳಿದ್ದಾವೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆಯೋ ಅಲ್ಲಿಂದ ನೀವು ಬೇರೆ ಕಡೆ ಸ್ಥಳಾಂತರವಾಗಿ ಈ ಮಳೆಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುವವರೆಗೂ ಕೂಡ ನಿಮ್ಮ ಮನೆಗಳನ್ನು ಖಾಲಿ ಮಾಡಿಕೊಂಡು ಅಥವಾ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಖಾಲಿ ಮಾಡಿ ಅಥವಾ ಬೇರೆ ಕಡೆಗೆ ಶಿಫ್ಟ್ ಆಗಿ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಭರತ್ ಕುಮಾರ್ ಫೋನು ಸಂಪರ್ಕದಲ್ಲಿದ್ದಾರೆ. ಭರತ್, ಒಂದ್ ಕಡೆ ಮಳೆ ಅಬ್ಬರ ಮುಂದುವರೆದಿದೆ, ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಈಗಾಗಲೇ ಮಳೆಯ ಆರ್ಭಟ ಜೋರಾಗಿದೆ. ಸಾಕಷ್ಟು ಕಡೆಗಳಲ್ಲಿ ಈ ಮಳೆ ಒಂದು ಅನಾಹುತಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏನು ನದಿ ಪಾತ್ರದಲ್ಲಿ ಈಗಾಗಲೇ ನದಿಯ ಅರಿವಿನ ಪ್ರಮಾಣ ಹೆಚ್ಚಳ ಆಗಿರುವುದರಿಂದ ನದಿ ಪಾತ್ರದ ಜನರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುಡ್ಡ ಕುಸಿತ ಮತ್ತು ಅಲ್ಲಲ್ಲಿ ಮರಗಳು ಕೂಡ ಧರೆಗೆ ಉರುಳುತ್ತಿರುವಂತದ್ದು. ಸೊ ಹೀಗಾಗಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ನದಿ ಪಾತ್ರದಲ್ಲಿ ಇರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಅದರ ಜೊತೆಯಾಗಿ ಈಗಾಗಲೇ ಕೆಲವೊಂದು ಗ್ರಾಮಗಳು ಏನು ಅಂತ ಆತಂಕದಲ್ಲಿರ್ತಕ್ಕಂತಹ ಗ್ರಾಮಗಳಿಗೆ ಕೂಡ ಸಂಬಂಧಪಟ್ಟಂತಹ ಸ್ಥಳೀಯ ಅಧಿಕಾರಿಗಳಿಂದ ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ರಮ್ಯಾ. ಅದರ ಜೊತೆಯಾಗಿ ಈಗಾಗಲೇ ಏನು ಜಿಲ್ಲೆಯಲ್ಲಿ ಒಟ್ಟು ಸುಮಾರು 160ಕ್ಕೂ ಹೆಚ್ಚು ಒಂದು ಪ್ರದೇಶಗಳನ್ನು ಅಂದ್ರೆ ಏನು ಈಗಾಗಲೇ ಈ ಹಿಂದೆ ನಡೆದಿರತಕ್ಕಂತಹ ಒಂದು ಭೂಕುಸಿತಗಳ ಪ್ರದೇಶಗಳನ್ನ ಗುರುತು ಮಾಡಿಕೊಂಡು ಸುಮಾರು 163 ಪ್ರದೇಶಗಳನ್ನ ಒಂದು ದುರ್ಬಲ ಪ್ರದೇಶ ಅಂತಕ್ಕಂಥ ನಿಟ್ಟಿನಲ್ಲಿ ಗುರುತು ಮಾಡಿರುವಂತದ್ದು. ಅದರ ಜೊತೆಯಾಗಿ ಈಗಾಗಲೇ ಮಳೆಗಾಲ ಎದುರಿಸತಕ್ಕಂತ ಬೇಕಾದಂತಹ ಸೌಲಭ್ಯಗಳು ಅಂದ್ರೆ ಏನು 20 ಪ್ರದೇಶದ ವ್ಯಾಪ್ತಿಯಲ್ಲಿ ಸುಮಾರು 75 ಕಾಳಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅದರ ಜೊತೆಯಾಗಿ ತುರ್ತು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲು ಸುಮಾರು 180 ಈಜುಗಾರರ ಜೊತೆಗೆ 330ಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರನ್ನ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಜಿಲ್ಲಾಡಳಿತ ಕೂಡ ಈ ಮಳೆಗಾಲವನ್ನ ಎದುರಿಸಲು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾದ್ರೆ ಈ ಹಿಂದೆ ಏನು ವಾಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಈ ಬಾರಿ ಒಂದು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಸುರಿದಂತ ಅದರಲ್ಲಿ ಪ್ರಮುಖವಾಗಿ ಏನು ಮೂಡಿಗೆರೆ ತಾಲೂಕು ಇರ್ಬೋದು ಮತ್ತು ಕಳಸಾ ಶೃಂಗೇರಿ ಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಎಡೆಬಿಡದೆ ಈ ಒಂದು ಮಳೆ ಸುರಿಯುತ್ತಿದೆ. ಸೊ ಹಾಗಾಗಿ ಏನು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಜೊತೆಗೆ ವಿಪತ್ತು ನಿರ್ವಹಣಾ ಘಟಕಗಳು ಏನಿರ್ತವೆ ಈ ಒಂದು ಅಗ್ನಿಶಾಮಕ ದಳದಿರ್ಬೋದು ಮತ್ತು ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಸೊ ಇವರೆಲ್ಲರನ್ನು ನಿಯೋಜನೆ ಮಾಡಿಕೊಂಡು ಈಗಾಗಲೇ ಜಿಲ್ಲಾ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಭರತ್.